ಅಲ್ಲ ರೀ ರೀ ಬೇಡ ಕಣ್ರಿ, ನಿಮ್ ಊರಿಗೆ ಹೋಗೋದ್ ಬೇಡ ಕಣ್ರಿ, ನನ್ನ ಮಾತು ಕೇಳ್ರಿ. ಸುಮ್ನೆ ಯಾಕೆ ಇಲ್ದವೆಲ್ಲ ಆಸೆ ಎಲ್ಲ ಎತ್ಕೊಂಡು ಹೋಗ್ತಿದ್ದೀರಾ ಒತ್ಕೊಂಡು? ಬೇಡ ಕಣ್ರಿ. ಮೊದ್ಲೇ ನಿಮ್ ತಂದೆಯವ್ರಿಗೆ ನಮ್ಮ ಮೇಲೆ ಕೋಪ ಐತೆ. ಆ ಇಲ್ಲೇನೆ ಊರಲ್ಲೇ ಕ್ಷಮಿಸ್ತಲೆ ನಿಮ್ಗೆ ಮನೆಯಿಂದ ಆಚೆ ಕಡೆ ಕಳಿಸ್ಬಿಟ್ಟು ನಿಮ್ಗೆ ಏನು ಕೊಡ್ದಂಗೆ ವಾಪಸ್ ಕಳಿಸಿದ್ದಾರೆ. ಅಂತದ್ರಲ್ಲಿ ಈಗ ಪದೇ ಪದೇ ತಿರ್ಗಾ ಅವ್ರ ಮನೆಗೆ ಹೋದ್ರೆ ಅಲ್ಲಿ ಹೋದ್ರೆ ನಮ್ಗೆ ಸುಮ್ನೆ ಬಿಡ್ತಾರೇನ್ರಿ? ನೀವು ಅನ್ಕೊಂಡಿರೋದು ಭ್ರಮೆ ಕಣ್ರಿ, ಕ್ಷಮಿಸಲ್ಲ ಕಣ್ರಿ. ನನ್ ಮಾತ್ ಕೇಳ್ರಿ, ದಯವಿಟ್ಟು ನಿಮ್ಮ ಕೈ ಮುಗಿದ್ ಕೇಳ್ಕೊಂತಿದೀನಿ. ಬರ್ರಿ ವಾಪಸ್ ಮನೆಗೆ ಹೋಗೋಣ. ಕೂಲಿನೋ ಕೆಲ್ಸನೋ ಏನೋ ಮಾಡ್ಕೊಂಡು ನಾವೇ ಜೀವನ ಮಾಡೋದಂತೆ ಬನ್ನಿ. ಬೇರೆಯವ್ರ ಹತ್ರ ಎಲ್ಲೂ ಹೋಗೋದ್ ಬೇಡ. ಸುಮ್ನೆ ಯಾಕೆ ಹೋಗಿ ಹೋಗಿ ಅವ್ರ ಹತ್ರ ಎಲ್ಲ ಬೇರೆ ಮಾತೆಲ್ಲ ಅನ್ನಿಸ್ಕೊಂಡು ಸುಮ್ನೆ ಯಾಕೆ ಬರ್ತೀರಾ? ಬರ್ರಿ ಬೇಡ. ಇಲ್ಲ ಸುಮ್ನಿರು ಚೈತ್ರ, ನೀನೇನು ಹೆದರಬೇಡ. ನಾನು ಇಲ್ವ ನಿನ್ ಜೊತೆ? ನೀನ್ ಯಾಕೆ ಯೋಚನೆ ಮಾಡ್ತಿದ್ಯಾ? ನೀನ್ ಏನಕ್ಕೂ ಯೋಚನೆ ಮಾಡ್ಲೇಬೇಡ. ಅಪ್ಪ ಕ್ಷಮಿಸ್ತಾರೆ. ಅಲ್ಲಿ ಅಮ್ಮನೂ ಕೂಡ ಇರ್ತಾರೆ, ಅಪ್ಪನೂ ಕೂಡ ಇರ್ತಾರೆ, ನನ್ನ ಅಣ್ಣನೂ ಇದ್ದಾನೆ. ಎಲ್ಲಾರ್ಗು ನನ್ನ ಕಷ್ಟ ಹೇಳ್ಕೊಂತೀನಿ. ನಾನು ಮಾಡಿದ್ದೆಲ್ಲ ತಪ್ಪಾಗೋಯ್ತು, ಇನ್ಮೇಲಿಂದ ಈ ರೀತಿ ಎಲ್ಲ ಮಾಡಲ್ಲ, ಸರಿನಾ? ನಿಮಗ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ನೀವು ಹೇಳಿದ ಕೆಲಸ ನೋಡ್ಕೊಂಡು ಮಾಡ್ಕೊಂಡು ಆರಾಮಾಗಿ ಇದ್ದೋಗ್ತೀನಿ ಇಲ್ಲಿ. ನನಗೆ ಮಾಡಿದ್ದೆಲ್ಲ ತಪ್ಪಿಗೆ ಪ್ರಾಯಶ್ಚಿತ್ತ ಪಟ್ಟಿದ್ದೀನಿ ನಾನು. ನನಗೆಲ್ಲದೂ ಗೊತ್ತಾಗೈತೆ, ತಪ್ಪು ಯಾವುದು ಎಲ್ಲ ಒಳ್ಳೇದು ಯಾವುದು ಎಲ್ಲ ಗೊತ್ತಾಗಿದೆ. ದಯವಿಟ್ಟು ಇದೊಂದ್ಸಲಿ ಕ್ಷಮಿಸ್ಬಿಡ್ರಿ ನನಗೆ. ನೀವು ಈ ರೀತಿ ನನಗೆ ಬಿಟ್ಬಿಟ್ರೆ, ಕೈ ಬಿಟ್ಬಿಟ್ರೆ ನಾನು ಎಲ್ಲಂತ ಹೋಗೋಣ, ಏನಂತ ಮಾಡೋಣ? ಅಲ್ಲಿ ಊರಲ್ಲೂ ನನ್ಗಿರಕ್ಕಾಗ್ತಿಲ್ಲ. ಎಲ್ಲಾರ ಮುಂದೆನೂ ಅವಮಾನ ಆಗ್ತಿದೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಪ್ಪ ಅಮ್ಮನ ಹತ್ರ ನಾನು ಕ್ಷಮೆ ಕೇಳ್ಕೊಂಡು ಅಲ್ಲೇ ಇದ್ಬಿಡೋಣಂತೆ. ಸುಮ್ನಿರು. ಅಪ್ಪಗೆ ಹೇಳ್ತೀನಿ, ನಾನು ಅಪ್ಪನ ಹತ್ರ ಮಾತಾಡ್ತೀನಿ. ನೀನು ಏನೂ ಯೋಚನೆ ಮಾಡಬೇಡ. ಅಪ್ಪನ ಹತ್ರ ಎಲ್ಲ ಮಾತಾಡ್ತೀನಿ. ಅಪ್ಪ ಅಣ್ಣ ಇಬ್ರು ಕೂಡ ನನ್ನ ಮೇಲೆ ಪ್ರೀತಿ ಕರುಣೆ ಮೊದ್ಲಿಂದನೂ ಐತೆ. ನಾನೇ ಒಂದು ಸ್ವಲ್ಪ ತಪ್ಪೆಲ್ಲ ಮಾಡ್ಕೊಂಡು ಏನು ಕೆಲಸ ಮಾಡ್ದಲೆ ದುರಾಂಕಾರ ಮಾಡ್ಕೊಂಡು ಎಲ್ಲಾರ್ಗು ಕಳ್ಕೊಂಡಿದ್ದು. ಇಲ್ಲೂ ಏನ್ ಮಾಡಿದ್ದೆ ಅಂತದು? ಇಲ್ಲೂ ಪಾಪ ನಮ್ಮ ಬಾವನು ನಮ್ಮ ಅಕ್ಕನೂ ಚೆನ್ನಾಗಿ ನೋಡ್ಕೊಂತಿದ್ರು ಅಲ್ವಾ? ನನ್ನ ದುರಾಂಕಾರದಿಂದ ನಾನೇ ಬರೀ ಕದ್ ಮಾರ್ಕೊಳೋದು, ಮೊಟ್ಟೆ ಮಾರ್ಕೊಳೋದು, ಕಾಯಿಗಳು ಮಾಡ್ಕೊಳೋದು, ಕೊಬ್ಬರಿ ಮಾರ್ಕೊಳೋದು, ಈ ರೀತಿ ಎಲ್ಲ ಮಾಡಿ ಮಾಡಿನೇ ಅಲ್ವಾ ನಾನು ಅನ್ಯವಾಗಿ ಅಪ್ಪ ಎಲ್ಲಾರಿಂದನೂ, ಅಕ್ಕ ಬಾವ ಎಲ್ಲಾರಿಂದನೂ ದೂರ ಆಗಿದ್ದು. ಇಲ್ಲ ಸುಮ್ನಿರು ಚೈತ್ರ, ನಾನು ಮಾತಾಡ್ತೀನಿ ಬಾ, ಬೇಜಾರು ಮಾಡ್ಕೋಬೇಡ ನೀನು. ಇದೊಂದೇ ಒಂದ್ಸಲಿ ನನ್ನ ಮಾತು ಕೇಳ್ತೀಯಲ್ವಾ? ಬಾ ಹೋಗೋಣ, ಏನೂ ಆಗಲ್ಲ. ಏನೋರಿ ನಿಮ್ ಮಾತ್ ಕೇಳ್ಕೊಂಡ್ ಬರ್ತಿದೀನಿ, ನಡೀರಿ. ಏನಾದ್ರೂ ಆಗ್ಲಿ, ಇನ್ನೇನ್ ಮಾಡಕ್ಕಾಗುತ್ತೆ? ಅಲ್ಲ ಕಣ್ರಿ, ನಾನು ಹೇಳೋದು ಅರ್ಥ ಮಾಡ್ಕೊಳ್ರಿ. ಇಲ್ಲಿ ಸುಮ್ನೆ ಅಲ್ಲಿ ಹೋಗ್ಬಿಟ್ಟು ಇರೋದಕ್ಕಿಂತ ಅವ್ರು ಹೇಳಿದ ಮಾತೆಲ್ಲ ಅನ್ನಿಸ್ಕೊಂಡು ಜೀವನ ಮಾಡೋದಕ್ಕಿಂತ ಇಲ್ಲೇ ಅತ್ಲಾಗಿ ನೆಮ್ಮದಿಯಾಗಿರ್ಬೋದಲ್ರಿ? ಕಷ್ಟನೋ ಸುಖನೋ ಕೂಲಿ ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿರ್ಬೋದಲ್ಲ? ಯಾಕಲ್ಲಿ ಹೋಗೋಣ ಪದೇ ಪದೇ ಹೋಗಿ 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 ಸುಮ್ನೆ ಅವ್ರ ಕೈಲೆಲ್ಲ ಬಯಸ್ಕೊಳಕ್ಕೆ ನನಗೆ ಇಷ್ಟ ಆಗಲ್ಲ ಕಣ್ರಿ. ಬರ್ರಿ ಹೋಗೋಣ. ಏನಕ್ಕೆ ಬೈತಾರೆ? ಅದು ನನ್ನ ಮನೆನೇ ತಾನೆ, ಅದು ನನ್ನ ಸ್ವಂತ ಮನೆನೇ ತಾನೆ. ನನಗೂ ಅಧಿಕಾರ ಐತೆ ಪ್ರತಿಯೊಂದನ್ನು ಕೇಳೋದಕ್ಕೆ. ಏನೋ ಇಷ್ಟು ದಿವಸ ನಮ್ಮ ಅಪ್ಪ ಹೇಳಿದ ಮಾತೆಲ್ಲ ಕೇಳ್ಕೊಂಡ್ಬಿಟ್ಟು ನಾನು ಸುಮ್ಮನಿದ್ದೆ, ಏನು ಮಾತಾಡಬಾರ್ದು ಅಂತ. ನಾನು ನಮ್ಮ ಅಪ್ಪನ ಮಗನೇ ಅಲ್ವಾ? ಪ್ರತಿಯೊಂದೂ ಆಸ್ತಿಲಿ ಎಲ್ಲಾದ್ರಲ್ಲೂ ಪಾಲ್ ಕೇಳೋದಕ್ಕೆ ನನಗೂ ಕೂಡ ಅಧಿಕಾರ ಐತೆ. ಏನಂದ್ರೆ ನಾನು ಇಷ್ಟು ದಿವಸ ನಾನು ಏನು ಮಾತಾಡ್ತಿರಲಿಲ್ಲ ಅಷ್ಟೇ. ಏನಾದ್ರೂ ನನಗೆ ಮನೆ ಕರ್ಕೊಳ್ಳಿಲ್ಲ ಅಂದ್ರೆ ಹಂಗೂ ಹಿಂಗೂ ಏನಾದ್ರು ಮಾತಾಡಿದ್ರೆ ಅಂದ್ರೆ ನಾನು ಅದೇ ರೀತಿ ಮಾಡೋದು. ನನ್ನ ಆಸ್ತಿ ನನ್ನ ಪಾಲಿಂದ ಏನಾಯ್ತು ಅದನ್ನೆಲ್ಲ ಕೊಟ್ಬಿಡಿ, ಜಾಸ್ತಿ ಮಾತಾಡಕ್ ಹೋಗ್ಬಿಡ್ರಿ, ಹಂಗೆ ಹಿಂಗೆ ಅಂತ ನಾನು ಹೇಳ್ಬಿಡ್ತೀನಿ. ನಾನು ಎಷ್ಟು ದಿವಸ ಅಂತ ನೋಡೋದು? ಸುಮ್ನಿರು. ನಾನು ಎಲ್ಲರ ಕೈಲೂ ಬಯಸ್ಕೊಂಡು ನನಗೂ ಸಾಕಾಗಿ ಹೋಗ್ಬಿಟ್ಟೈತೆ ಅತ್ಲಾಗಿ. ನನಗೆ ಗೊತ್ತಿದೆ ಯಾರ್ಯಾರಿಗೆ ಏನ್ ಮಾಡ್ಬೇಕಂತ. ಆ ಶಂಕರಣ್ಣನೂ ಆ ಸಿದ್ದಣ್ಣ ನನಗೆ ಮೋಸ ಮಾಡಿದಾರಲ್ಲ, ಆ ಮೋಸಕ್ಕೂ ಕೂಡ ನಾನು ಪ್ರತಿಕಾರ ತೀರಿಸ್ಕೊಂತೀನಿ. ಹೆಂಗ ನನ್ನ ಮನೆ, ನನ್ನ ಹೊಲ ಗದ್ದೆ ತೋಟ ಅಂತ ನಾನು ನೆಮ್ಮದಿಯಾಗಿದ್ದೆ. ಅವ್ರಿಬ್ರದ್ದು ಮಾತು ಕೇಳ್ಕೊಂಡ್ಬಿಟ್ಟು ಅನ್ಯವಾಗಿ ಏನು ಇಲ್ದಂಗೆ ಕಡೆಗೆ ಗತಿ ಇಲ್ದಂಗೆ ಆಗ್ಬಿಟ್ಟೆ ನಾನು. ಈ ಪರಿಸ್ಥಿತಿಗೆ ಬರೋದಕ್ಕೆ ಅವರಿಬ್ರೇ ಕಾರಣ. ಅವ್ರಿಗೂ ಕೂಡ ನಾನು ಸುಮ್ಮನೆ ಬಿಡಲ್ಲ. ನಾನು ಏನ್ ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಸ್ವಲ್ಪ ದಿವಸ ನನಗೆ ಈ ಊರಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ನನಗೆ. ಎಲ್ಲಾರ್ಗು ಯಾರು ಕೂಡ ಮಾತಾಡ್ಸಲ್ಲ, ಒಂದು ಕಷ್ಟ ಸುಖಕ್ಕಾಗ್ತಿಲ್ಲ. ಅದಕ್ಕೋಸ್ಕರ ಬರೀ ನಮ್ಮ ಅಪ್ಪ ಅಮ್ಮನ ಹತ್ರ ಹೋದ್ರು ಕೂಡ ಅವ್ರಾದ್ರೂ ಸ್ವಲ್ಪ ನನಗೆ ಚೆನ್ನಾಗಿ ನೋಡ್ಕೊಂತಾರೆ. ನಾವಿಬ್ರು ಅಲ್ಲಾದ್ರೂ ಇರ್ಬೋದು. ಇಲ್ಲಿದ್ದೇನ್ ಮಾಡ್ತೀಯ? ಬಾ ಹೇಳ್ತೀನಿ. ಸುಮ್ನೆ ನೀನ್ ಹಿಂಗೆಲ್ಲ ಮಾತಾಡ್ಬೇಡ ನೀನು. ಏನೋ ನಡೀರಿ, ನಿಮ್ ಮಾತು ಕೇಳ್ಕೊಂಡ್ ಬರ್ತಿದೀನಿ. ಏನಾದ್ರೂ ಆಗ್ಲಿ ನಡೀರಿ, ನನ್ಗಂತೂ ಯೋಚನೆ ಆಗ್ಬಿಟ್ಟೈತೆ. ಈ ಬಸ್ ನೋಡಿದ್ರೆ ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ? ಒತ್ ಬೇರೆ ಆಗೋಯ್ತು. ಇನ್ ಯಾವಾಗ ಬರುತ್ತೋ ಏನಾತಾಗಿ? ರೀ ರೀ ಬರತ್ ಬಂದಿದ್ದೀರಾ? ಕರೀರಿ. ಇದೇ ನಮ್ಮ ಮನೆ ನಿಮ್ದು. ಎಷ್ಟು ದೊಡ್ಡದಾಗೈತ್ರಿ ಮನೆ, ಎಷ್ಟು ಚೆನ್ನಾಗೈತೆ ಅಲ್ಲ ಕಣ್ರಿ? ಈ ಮನೇಲೇ ನೀವು ನೆಮ್ಮದಿಯಾಗಿ ಎಲ್ಲ ಕೆಲಸ ಎಲ್ಲ ಮಾಡ್ಕೊಂಡು ನಿಮ್ ತಂದೆ ತಾಯಿಗಳ ಹತ್ರ ನಂಬಿಕೆ ಎಲ್ಲ ಉಳಿಸ್ಕೊಂಡು ಎಷ್ಟು ಚೆನ್ನಾಗಿರ್ಬೋದಿತ್ತು. ಯಾಕ್ರಿ ಈ ಮನೇಲಿಲ್ಲ ನೀವು? ಏನಕ್ರಿ? ಏನಂತ ತಪ್ಪು ಮಾಡಿದ್ರಿ ನೀವು? ಅಯ್ಯೋ, ಅದ್ ಬೇರೆ ವಿಚಾರ ಬಿಡೆ ಚೈತ್ರ. ಅವೆಲ್ಲ ಹಳೆದೆಲ್ಲ ಯಾಕೆ ನೆನಪು ಮಾಡ್ತೀಯಾ? ಸುಮ್ಕಿರು. ಬಲು ಬೇಜಾರಾಗುತ್ತೆ ಅವೆಲ್ಲ ನೆನಪು ಮಾಡ್ಕೊಂಡ್ಬಿಟ್ರೆ. ಸುಮ್ಕಿರು. ಎಲ್ಲ ಪದೇ 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 ಹಳೆದೆಲ್ಲ ನೆನಪು ಮಾಡಿ ನನ್ನ ಮನ್ಸಿಗೆ ನೋವು ಮಾಡ್ಬೇಡ. ಸುಮ್ಕಿರು, ಏನು ಮಾತಾಡಬೇಡ ಇವಾಗ ನೀನು.
ಅಯ್ಯೋ ಸುಮ್ನಿರ್ರಿ, ನಿಮ್ದು ಜೀವನ ಪೂರ್ತಿ ಇದೇ ಆಗೋಯ್ತು ಅತ್ಲಾಗಿ. ನಾನ್ ನೋಡಿದ್ರೆ ನೀವು ಸಾವುಕಾರ ಮಗ ಅಂತ ಮದ್ವೆ ಆದೆ, ನೋಡಿದ್ರೆ ನಿಮ್ ಜೊತೆ ಬರೀ ಇದೇ ಪರಿಸ್ಥಿತಿ. ನಂದು ಜೀವನ ಪೂರ್ತಿ ಅನುಭವಿಸೋದೇ ಆಗ್ತೈತೆ, ಬರೀ ಕಷ್ಟಗಳು ಅನುಭವಿಸೋದೇ ಆಗ್ತೈತೆ. ನೆಮ್ಮದಿನೇ ಇಲ್ಲ ಅತ್ಲಾಗಿ ನನ್ಗಂತೂ ಅತ್ಲಾಗಿ. ಆಯ್ತು, ಬರದ್ ಬಂದಿದ್ದೀನಿ, ಕರೀರಿ. ನೋಡೋಣ ನಿಮ್ಮ ಅಪ್ಪರು ನಿಮ್ಮ ಅಮ್ಮರು ಎಲ್ಲಾರು ಏನಂತಾರೆ ಅಂತ ಮಾತಾಡೋಣ ಮೊದ್ಲು. ಆಮೇಲಿಂದ ಬೇಕಾದ್ರೆ ನೋಡೋಣಂತೆ. ಕರ್ಕೊಂತಾರೋ ಏನೋ ವಾಪಸ್ ಕಳಿಸ್ತಾರೋ ಒಂದು ಗೊತ್ತಿಲ್ಲ. ಬೇಡ ಕಣ್ರಿ, ಬೇಡ, ಬರೋದ್ ಬೇಡ ಅಂತ ಬಡ್ಕೊಂಡೆ ನಿಮ್ಗೆ. ಆದ್ರೂ ನನ್ನ ಮಾತು ಕೇಳ್ತಿಲ್ಲ, ಏನಿಲ್ಲ. ಒಂದೇ ಸಮನೆ ಆಟ ಮಾಡ್ಕೊಂಡು ಕರ್ಕೊಂಡ್ ಬರ್ತಿದಿರಲ್ಲ. ಕರೀರಿ, ನೋಡೋಣ ಏನಂತಾರೆ ನಿಮ್ ಮನೇಲಿ. ಅಪ್ಪ 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 ಅಮ್ಮ ಅಮ್ಮ ಅಮ್ಮ. ಏನ್ರಿ ಇಷ್ಟ್ ಕೂಕೊಂಡ್ರು ಇಷ್ಟ್ ಸಲಿ ಕರೆದ್ರು ಯಾರು ಆಚೆ ಕಡೆನೆ ಬರ್ತಿರ್ವಲ್ರಿ? ನೋಡೋಣ ಇನ್ನೊಂದ್ಸಲಿ ಕರೀರಿ. ಎಷ್ಟು ಸಲಿ ಅಂತಾನೆ ಕರೆಯೋದು? ಯಾರು ಮಾತಾಡ್ತಾನೆ ಇಲ್ವಲ್ಲ ಚೈತ್ರ. ಎಲ್ಲೋಗಿದಾರ ಏನೋ? ಅಲ್ಲ ಕಣ್ರಿ, ನಿಮ್ ಮನೆ ಇದೇನಾ? ಅಲ್ಲ, ಮನೆ ಏನಾದ್ರು ಇಲ್ಲಿ ಈ ಮನೇಲಿ ಯಾರಿದ್ದಾರೆ? ನಿಮ್ಮ ಅಣ್ಣ ಅತ್ತಿಗೆ ಮಾತ್ರ ಇದಾರ? ಎಲ್ಲಾರು ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಣ್ಣ ಅತ್ತಿಗೆ ಎಲ್ಲಾರು ಒಂದೇ ತವಲೆ ಇದಾರ? ಎಲ್ಲಾರು ಒಂದೇ ತಾವಲೆ ಇದಾರೆ ಕಣೆ. ನಮ್ಮ ಮನೇಲಿ ನಮ್ಮ ಅಣ್ಣ ಇದಾರಲ್ಲ, ಬಾಳ ಬುದ್ಧಿವಂತ. ನನ್ನಂಗೇನಲ್ಲ, ಎಲ್ ಬೇಕಲ್ಲಿ ಹೋಗೋದು, ಏನ್ ಬೇಕಾದು ತರಲೆ ಕೆಲಸ ಮಾಡೋದು, ತಪ್ಪು ಕೆಲಸ ಮಾಡ್ಕೊಳೋದು, ಈ ರೀತಿ ಎಲ್ಲ. ನಮ್ಮ ಅಪ್ಪ ಅಮ್ಮಂಗೆ ಚೆನ್ನಾಗಿ ನೋಡ್ಕೊಂಡು ದುಡ್ಕೊಂಡು ಸಖತ್ತಾಗಿದ್ದಾರೆ ಅವರು. ಎಲ್ಲಾರು ಚೆನ್ನಾಗಿದ್ದಾರೆ. ನಮ್ಮ ಅಪ್ಪ 5-6 ಹಳ್ಳಿಗೆನೆ ದೊಡ್ಡ ಸಾವುಕಾರ ಆಗಿದ್ದಾರೆ ಗೊತ್ತಾ? ಅಷ್ಟೊಂದೆಲ್ಲ ಚೆನ್ನಾಗಿದ್ದಾರೆ. ಅದಕ್ಕೆಲ್ಲ ಕಾರಣ ನಮ್ಮ ಅಣ್ಣ. ನಮ್ಮ ಅಣ್ಣನು ನಮ್ಮ ಅಪ್ಪಂಗೆ ಭಾಳ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಒಂದೇ ಒಂದು ಚೂರು ಕಷ್ಟ ಕೊಡ್ತಿಲ್ಲ. ಎಲ್ಲ ವ್ಯಾರ ನಮ್ಮ ಅಣ್ಣನೇ ನೋಡ್ಕೊಳ್ತಿರೋದು. ನನ್ಗೂ ಮೊದಲೆಲ್ಲನೂ ಚೆನ್ನಾಗೇ ನೋಡ್ಕೊಳ್ತಿದ್ದ ನಮ್ಮ ಅಣ್ಣ. ಆಮೇಲಿಂದ ನಾನೇ ಅದು ಇದು ತಪ್ಪು ಕೆಲಸ ಎಲ್ಲ ಮಾಡ್ಕೊಂಡು ಮನೆಯಿಂದ ನನಗೆ ಆಚೆ ಕಡೆ ಕಳಿಸ್ಬಿಟ್ರು, ತಪ್ಪೆಲ್ಲ ಮಾಡಾದ್ಮೇಲೆ. ಆಯ್ತು, ಇವಾಗ ಹಳೆದೆಲ್ಲ ಮಾತಾಡಿ ಏನು ಪ್ರಯೋಜನ ಇಲ್ಲ. ಮೊದ್ಲು ಕರೀರಿ. ಬರ್ತಾನೆ ಇಲ್ವಲ್ರಿ? ಏನ್ರಿ ಮಾಡೋದು ಮತ್ತೆ? ಸಾಕಾಗ್ತೈತಿ ಕಣ್ರಿ ನನಗಂತೂ ಅತ್ಲಾಗಿ. ಈ ಬಿಸ್ಲಿಗೂ ಅದಕ್ಕೂ ಅತ್ಲಾಗಿ ಸಿಕ್ಕಾಬಟ್ಟೆ ಸುಸ್ತಾಗ್ತೈತೆ. ನಾನ್ ನೋಡ್ರಿ ಇಲ್ಲೇ ಕೂತ್ಕೊಂಡ್ಬಿಡ್ತೀನಿ, ನನ್ ಕೈಲಿ ಆಗ್ತಿಲ್ಲ ನಿನ್ಕಣಕ್ಕೆ. ಅಮ್ಮ 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 ಅಮ್ಮ. ಇವ್ನು ಯಾಕಪ್ಪ ಬರಕ್ ಹೋದ ಇಲ್ಲಿ? ಇಷ್ಟು ದೂರ ಏನೋಕಪ್ಪ ಬರಕ್ ಹೋದ? ಅಲ್ಲ, ಮನೆ ಬಿಟ್ಟು ಆಚೆ ಕಡೆ ಕಳ್ಸಿದೀನಿ, ಅಲ್ಲೂ ಕಳ್ಸಿದೀನಿ, ಇಲ್ಲೂ ಕಳ್ಸಿದೀನಿ. ಅಲ್ಲ, ತಿರ್ಗಾ ಇಲ್ಲಿ ಯಾಕಪ್ಪ ಹುಡ್ಕೊಂಬಂದ ಇವನು? ಇಲ್ಲಿ ಏನಾಯ್ತಂತ ಬಂದಿರ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ವಲ್ಲ ಇವನ್ಗೆ. ಇಲ್ಲಿ ಇದ್ದು ಏನ್ ಪ್ರಯತ್ನ ಮಾಡ್ತಾನೆ ಇವನು? ಅಲ್ಲ, ಅಲ್ಲೆಲ್ಲ ನೆಮ್ಮದಿ ಹಾಳು ಮಾಡಿದ್ದು ಸಾಲದು ಅಂತ ತಿರ್ಗಾ ಇಲ್ಲಿ ಬಂದ್ಬಿಟ್ಟು ನೆಮ್ಮದಿ ಹಾಳು ಮಾಡೋದು ಎಲ್ಲ ಏನೇನ್ ಮಾರೋದಂತ ಯೋಚನೆ ಮಾಡ್ತಿರ್ಬೇಕು ಸಾಮಾನ್ಯಕ್ಕೆ. ಹೆಂಗ ನೆಮ್ಮದಿ ಆಗಿದ್ದು ಇಷ್ಟು ದಿವಸ, ತಿರ್ಗಾ ಬಂದ್ಬಿಟ್ಟು ನಮ್ ನೆಮ್ಮದಿ ಹಾಳು ಮಾಡೋದಕ್ಕೆ ಬಂದು ಏನೋ ಅತ್ಲಾಗಿ. ಏನಪ್ಪ ಯಾಕಪ್ಪ ಬರಕ್ ಹೋದೆ ಇಲ್ಲಿ? ತಿರ್ಗಾ ಏನಕ್ಕಪ್ಪ ಬರಕ್ ಹೋದೆ? ಎಲ್ಲ ಗಂಟು ಮುಟ್ಟೆ ಎಲ್ಲ ಕಟ್ಕೊಂಡು ಬಂದಿರಂಗಿದೀಯ, ಬ್ಯಾಗು ಲಗೇಜ್ ಎಲ್ಲ ತಗೊಂಡ್ಬಿಟ್ಟು. ಏನಕ್ಕೆ ಬರಕ್ ಹೋದೆ ಇಲ್ಲಿ ನೀನು? ಏನ್ ಕೆಲಸ ಐತೆ ಇಲ್ಲಿ? ಅಪ್ಪ ಅಪ್ಪ ಅದು ಅಪ್ಪ, ನನಗೆ ಅಲ್ಲಿ ಇರೋದಕ್ಕೆ ಆಗ್ತಿಲ್ಲ ಕಣಪ್ಪ. ಭಾಳ ಹಿಂಸೆ ಆಗ್ತೈತೆ ಕಣಪ್ಪ. ನೀನು ನೋಡಿರಲ್ಲಿ ಮನೆ ಆಸ್ತಿ ಎಲ್ಲದನ್ನು ಕಿತ್ಕೊಂಡು ಏನು ಇಲ್ದಂಗೆ ನನಗೆ ಕಳಿಸ್ಬಿಟ್ಟೆ. ನನಗೆ ಅಲ್ಲಿ ಜೀವನ ಮಾಡೋದಕ್ಕೆ ಭಾಳ ತೊಂದರೆ ಆಗ್ತೈತೆ ಕಣಪ್ಪ. ಎಲ್ಲಂತ ಹೋಗೋಣ, ಏನಂತ ಮಾಡೋಣ? ಮನೆ ಇಲ್ಲ, ಆಸ್ತಿ ಇಲ್ಲ, ಹೊಲ ಇಲ್ಲ, ತೋಟ ಇಲ್ಲ, ಗದ್ದೆ ಇಲ್ಲ. ಹೆಂಗ್ ಜೀವನ ಮಾಡೋಣಪ್ಪ ನಾನು? ಎಲ್ಲಿ ಕೆಲ್ಸಕ್ಕೆ ಹೋಗ್ಲಿ? ನನ್ನ ಕೈಲಿ ಆಗಲ್ಲ ಕಣಪ್ಪ ನನಗೆ ಎಲ್ಲೂ. ಮೊದ್ಲಂತರೂ ಒಂದು ಸ್ವಲ್ಪ ಭಾವನಾದರೂ ಚೆನ್ನಾಗಿ ನೋಡ್ಕೊಂತಿದ್ರು, ಭಾವ ಅಕ್ಕನ ಜೊತೆ ಚೆನ್ನಾಗಿದ್ದೆ. ನನಗೆ ಅಲ್ಲಿ ಸಹಾಯ ಮಾಡೋದಕ್ಕೆ ಯಾರು ಇಲ್ಲ ಕಣಪ್ಪ, ಯಾರು ಮಾತಾಡಿಸ್ತಾನೆ ಇಲ್ಲ ಕಣಪ್ಪ. ನನಗೆ ಎಲ್ಲರೂ ದೂರ ಮಾಡಿಬಿಟ್ಟಿದ್ದಾರೆ ಕಣಪ್ಪ. ತಿರ್ಗಾ ನೀನು ಬಂದ್ಬಿಟ್ಟು ನನಗೆ ಏನು ಇಲ್ದಂಗೆ ಮಾಡಿ ಬಂದ್ಬಿಟ್ಟೆ. ನಾನು ಎಲ್ಲೋಗಣ? ನನ್ನ ಕಷ್ಟಕ್ಕೆ ಯಾರೂ ಪ್ರತಿಫಲ ಕೊಡೋರೆ ಯಾರೂ ಇಲ್ಲ ಗೊತ್ತಾ? ನಾನು ಏನು ಮಾಡೋಣ ಹೇಳು? ಅದಕ್ಕೆ ನನಗೆ ಇರಕ್ಕೆ ಆಗ್ತಿಲ್ಲ ಕಣಪ್ಪ. ಅಲ್ಲಿ ಭಾಳ ಹಿಂಸೆ ಆಗ್ತಿತ್ತು. ಅದಕ್ಕೆ ನಾನು ಮನೆ ಬಿಟ್ಟು ಬಂದ್ಬಿಟ್ಟೆ ಕಣಪ್ಪ ಇಲ್ಲಿ. ಅಲ್ಲ ಕಂಡ್ಲಾ, ಇಲ್ಲಿ ಯಾಕ್ಲಾ ಹೇಳಕ್ ಬಂದಿದ್ಯಾ? ಇಲ್ಲಿ ಯಾರು ಸಹಾಯ ಮಾಡ್ತಾರಂತ ಬಂದಿದ್ಯಾ ನೀನು? ಯಾರು ಇದಾರಂತ ಬಂದಿದ್ಯಾ ನೀನು? ಇವಾಗ ನೆನಪಾಗ್ತಿದೀವ ನಾವೆಲ್ಲಾರು? ಇಷ್ಟು ದಿವಸ ನೀನು ನನಗೆ ಹೇಳ್ದಂಗೆ ಕೇಳ್ದಂಗೆ ಹೋಗ್ಬಿಟ್ಟು ಮದುವೆ ಆಗಿ ಹೋಗಿದ್ದು, ತಿರ್ಗಾ ಇಲ್ಲೂ ಕೂಡ ಎಷ್ಟೊಂದೆಲ್ಲ ಬೇಜಾರು ಮಾಡಿಸೋಗಿದ್ಯಾ ಗೊತ್ತಾ ನಮ್ಗೆ? ಇಲ್ಲಿ ಒಂದು ಹೇಳಿದ್ದು ಒಂದು ಕೆಲಸ ಮಾಡ್ತಿದ್ದ ನೀನು. ನೀನ್ ಇಷ್ಟ ಬಂದಂಗೆ ನೀನ್ ಜೀವನ ಮಾಡಿದ್ಯಾ? ಕಾರು ಬೈಕು ಕೊಡ್ಸಿದ್ದೆಲ್ಲದೂ ನೀನ್ ಜೀವನ ಮಾಡೋದಕ್ಕೆ ಕೊಡ್ಸಿದ್ದು. ಕಾರ್ ಅಂತೆ, ಬೈಕ್ ಅಂತೆ ಎಲ್ಲಾದ್ರೂ ಮಾರ್ಕೊಂಡು ನಿನ್ ಫ್ರೆಂಡ್ಸ್ಗಳ ಜೊತೆ ಸೇರ್ಕೊಂಡು ಪೋಲಿ ಹೇಳ್ಕೊಂಡು ತಿರ್ಗಾಡ್ಕೊಂಡು ನನಗೆ 4-5 ಹಳ್ಳಿಲಿ ಊರ್ ಸಾವುಕಾರ ನಾನು ತಲೆ ಎತ್ಕೊಂಡು ತಿರ್ಗಾಡ್ಬಾರ್ದು, ಹಂಗೆ ಅವಮಾನ ಮಾಡಿ ಹೋಗಿದ್ದವ್ ನೀನು. ಊರ್ ಬಿಟ್ಟು ಹೋದವನು ಇವತ್ತು ಬಂದಿದ್ಯಾ? ಇವತ್ತು ನನಗೆ ನೋಡು, ಏನೋ ಬುದ್ಧಿ ಕಲ್ತಿದ್ಯಾ, ಒಳ್ಳೆ ಬುದ್ಧಿ ಕಲ್ತಿದ್ಯಾ. ಇನ್ನೇನು ನನ್ನ ಮಗ ಇಷ್ಟು ದಿವಸ ದೂರ ಇದ್ನಲ್ಲ, ಕಷ್ಟ ಸುಖ ಏನಂತ ಅರ್ಥ ಆಗೈತೆ ಅವನಿಗೆ, ಜೀವನ ಏನಂತ ಅರ್ಥ ಆಗೈತೆ. ಬಿಡತ್ಲಾಗ ಹೋಗ್ಲಿ, ಚೆನ್ನಾಗಿರ್ಲಿ. ಇಷ್ಟು ದಿವಸನಾದ್ರೂ ಕಷ್ಟಪಟ್ಟಿದ್ದಾನಲ್ಲ ಅಂತ ನಾನು ಮನೆ ಆಸ್ತಿ ಎಲ್ಲದನ್ನು ನಿನಗೆ ಬಿಟ್ಕೊಟ್ಟು ಬಂದ್ರೆ ನೀನು ನೋಡಿರೆ ತಿರ್ಗಾ ಅಲ್ಲೂ ಕೂಡ ಮಾರ್ಕೊಂಡು ತಿನ್ಕೊಂಡು ಆರಾಮಾಗಿ ಮಜಾ ಮಾಡ್ಕೊಂಡಿದ್ಯಾ ಅಲ್ವಾ? ನೀನ್ ಸವಾಸನೆ ಬೇಡ ನಮ್ಗೆ. ನೀನ್ ಏನ್ ಮಾಡಿದ್ರು ನಿನ್ ಜೀವಮಾನದಲ್ಲೂ ನೀನು ಬುದ್ಧಿ ಕಲಿಯಲ್ಲ. ನೀನ್ ಇಲ್ಲಿರ್ಲೇ ಬೇಡ ನೀನು.
ನಿನ್ ಕೆಲಸ ಏನಾಯ್ತು ಅಷ್ಟು ಮಾಡ್ಕೊಂಡು ನೀನು ಇಲ್ಲಿಂದ ಹೋಗ್ಬಿಡು. ನೀನು ಇಲ್ಲಿ ಇರಂಗಿಲ್ಲ. ನೀನು ಇಲ್ಲಿ ಇರೋದಕ್ಕೆ ನಿನ್ಗೆ ಅಧಿಕಾರನೇ ಇಲ್ಲ. ನಡಿ ನಿನ್ ಮನೆಯಿಂದ ಆಚೆ ಕಡೆ. ನೋಡುವ, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಬಂದು ಇಲ್ಲೂ ಕೂಡ ನಮ್ ನೆಮ್ಮದಿ ಹಾಳು ಮಾಡ್ಬೇಡ. ಹೆಂಗ ನೆಮ್ಮದಿ ಆಗಿದೀವಿ, ನಮ್ ಪಾಡಿಗೆ ನಾವು ಬಹಳ ಚೆನ್ನಾಗಿದೀವಿ, ನೆಮ್ಮದಿ ಆಗಿದೀವಿ. ಪದೇ ಪದೇ ಬಂದು ಇಲ್ಲೂ ಕೂಡ ನಮ್ ನೆಮ್ಮದಿ ಹಾಳು ಮಾಡೋದಕ್ಕೆ ಬರಬೇಡ. ನಿನ್ ಕೈ ಮುಗಿದು ಕೇಳ್ಕೊಂಡ್ಬಿಡ್ತೀನಿ. ನೀನು ಇಲ್ಲಿಂದ ಹೋಗ್ಬಿಟ್ರೆ ನನ್ಗೂ ಒಳ್ಳೇದು, ನಿನ್ಗೂ ಒಳ್ಳೇದು. ಸರಿನಾ? ಮಾವ ಇದೊಂದೇ ಒಂದ್ಸಲಿ ಕಣ್ ಮಾವ, ದಯವಿಟ್ಟು ಕ್ಷಮಿಸ್ಬಿಡಿ ಮಾವ. ಏನೋ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದೀವಿ. ಇವರು ನಿಮ್ಗೆ ಈ ರೀತಿ ಎಲ್ಲ ಮೋಸ ಮಾಡಿದ್ದಾರೆ ಅಂತ ನನ್ಗೆ ಗೊತ್ತಿರಲಿಲ್ಲ ಕಣ್ಮಾವ, ಗೊತ್ತಿರಲಿಲ್ಲ. ನಿಜಾಗ್ಲೂ ನನಗೆ ಇವೆಲ್ಲ ಸತ್ಯಗಳು ಏನು ಗೊತ್ತಿಲ್ಲ ಕಣ್ಮಾವ. ಇವರಿಗೆ ಬಹಳ ಒಳ್ಳೆಯವರು ಅನ್ಕೊಂಡ್ಬಿಟ್ಟಿದ್ದೆ. ನೀವೇ ಇವರಿಗೆ ಇಷ್ಟು ದಿವಸ ಸಹಾಯ ಮಾಡಿಲ್ಲ ಅನ್ಕೊಂಡಿದ್ದೆ ಕಣ್ಮಾವ. ಆದ್ರೆ ಪಾಪ ನಿಮ್ ಮಗುಗೋಸ್ಕರ ನೀವು ಇಷ್ಟೊಂದೆಲ್ಲದನ್ನು ತ್ಯಾಗ ಮಾಡಿದೀರಾ. ಆದ್ರೆ ಇವರೇ ನಿಮ್ಗೆಲ್ಲಾರ್ಗು ಮೋಸ ಮಾಡಿ ಹೋಗಿರೋದು. ಅಲ್ಲೂ ಕೂಡ ಇವ್ರ ಅಕ್ಕ ಬಾವಂಗೂ ಕೂಡ ಹಿಂಗೆ ಮೋಸ ಮಾಡಿದ್ದು ನನಗೆ ಏನು ಗೊತ್ತಾಗ್ಲಿಲ್ಲ ಕಣ್ಮಾವ. ಇವ್ರದೇ ಎಲ್ಲಾ ತಪ್ಪಾಗಿರೋದು, ಇವ್ರದೇನೆ. ಇವರಿಂದಾನೆ ಎಲ್ಲಾರ್ದು ನೆಮ್ಮದಿ ಹಾಳಾಗಿ ಹೋಗ್ತಿರೋದು, ಎಲ್ಲಾರ್ಗು ಮೋಸ ಮಾಡ್ತಿರೋದು ಇವರೇ ಅಂತ ಇವಾಗ ಗೊತ್ತಾಗ್ತೈತ್ ಕಣ್ಮಾವ ನಂಗೆ. ನಂದು ತಪ್ಪಾಗೋಯ್ತು ಕಣ್ಮಾವ. ನಾನು ಇವರಿಗೆ ಇಷ್ಟು ದಿವಸ ಇವ್ರು ಮಾಡಿದ್ದೆಲ್ಲ ತಪ್ಪಿಗೆ ನಾನು ಕ್ಷಮಿಸ್ಕೊಂಡ್ ಬಂದಲ್ಲ, ಇವ್ರು ಹೇಳಿದ್ದೆಲ್ಲ ಮಾತು ಕೇಳ್ಕೊಂಡ್ ಬಂದಲ್ಲ, ಅದೇ ಕಣ್ಮಾವ ನಾನು ಮಾಡಿದ ಮೊದಲನೇ ತಪ್ಪು. ಮಾವ ಇದೊಂದೇ ಒಂದ್ಸಲಿ ಕ್ಷಮಿಸ್ಬಿಡಿ ಮಾವ, ದಯವಿಟ್ಟು. ಅಲ್ಲ ಕಣಮ್ಮ, ಇವನಿಗೆ ಎಷ್ಟು ಸಲಿ ಅಂತ ನಮ್ಮ ಕ್ಷಮಿಸೋದು? ಎಷ್ಟು ಸಲಿ ಅಂತ ಇವನಿಗೆ ಇವ್ನು ತಪ್ಪು ಮಾಡ್ದಂಗೆ ಎಷ್ಟು ಸಲಿ ಕ್ಷಮಿಸೋಣ? ಏನೇನು ಮಾಡ ನಾನು ಏನೇ ಹೇಳಮ್ಮ? ಅಲ್ಲ, ಮೊದ್ಲಿಂದನೂ ಅಷ್ಟೇ ಕಣಮ್ಮ. ಇವನು ಕಷ್ಟಪಟ್ಟು ಓದಿಸ್ತೆ, ಓದೋ ಅಂತ ಓದಕ್ಕೂ ಆಗ್ಲಿಲ್ಲ ಕಣಮ್ಮ. ಆಮೇಲಿಂದ ಅವನಿಗೆ ಏನ್ ಬೇಕು ಜೀವನ ಮಾಡೋದಕ್ಕೆ ಎಲ್ಲದನ್ನು ಕೂಡ ಪ್ರತಿಯೊಂದನ್ನು ಮಾಡಿಕೊಟ್ಟೆ. ಆದ್ರೂ ಕೂಡ ಎಲ್ಲ ಹುಡುಗರ ಜೊತೆ ಫ್ರೆಂಡ್ಸ್ಗಳ ಜೊತೆ ಸೇರ್ಕೊಂಡ್ಬಿಟ್ಟು ತಿನ್ನೋದು, ಎಲ್ಲ ತೋಟದಲ್ಲೆಲ್ಲ ಮಾರ್ಕೊಳೋದು. ಅವನಿಗೆ ಅದೆಂತದೋ ಏನೋ ಕಾರ್ ತಗೊಂಡ್ತೀನಿ ಕಣಪ್ಪ, ನಾನು ಕಾರ್ ಓಡಿಸ್ತೀನಿ ಕಣಪ್ಪ ಅಂತ ಹೇಳ್ದ. ಕಾರನ್ನು ಕೊಡಿಸ್ತೆ, ಎಲ್ಲ ಕೊಡಿಸ್ತೆ, ಬೈಕ್ ಕೊಡಿಸ್ತೆ, ಅವ್ನು ಕೇಳಿದ್ದೆಲ್ಲ ಕೊಡಿಸ್ತೆ. ಮನೆ ಕಿರಿ ಮಗ ಅಲ್ವಾ, ಅವ್ನು ಕೇಳಿದ್ದೆಲ್ಲ ಕೊಡ್ಸೋಣ ಅಂದ್ಕೊಂಡು ಎಲ್ಲದನ್ನು ಅವ್ನು ಹೇಳಿದ್ದೆಲ್ಲ ಮಾತು ಕೇಳ್ಕೊಂಡ್ ಬಂದಿದ್ದಕ್ಕೆ ಕಡೆಗೆ ನಮ್ಗೆ ಮೋಸ ಮಾಡಿ ಹೋಗ್ಬಿಟ್ಟ ಕಣಮ್ಮ. ಅವನು ಮೋಸ ಮಾಡಿ ಹೋಗ್ಬಿಟ್ಟ. ಕೇಳ್ಬೇಕಾದ್ರೆ ನಾನು ಸುಳ್ಳು ಹೇಳಿದ್ರೆ ಬೇಕಾದ್ರೆ ಏನೋ ಮಾತಾಡು, ನೀನ್ ಹೆಂಡತಿ ಮುಂದೆ ಮಾತಾಡು. ಕಣಪ್ಪ, ನಂದೇ ಕಣಪ್ಪ ತಪ್ಪು. ಎಲ್ಲ ಮಾಡಿದ್ದೆಲ್ಲ ನಾನೇ ಕಣಪ್ಪ, ನನ್ನಿಂದಾನೇ ಕಣಪ್ಪ ಇವೆಲ್ಲ ನಿಮ್ಗೆ ಮೋಸ ಆಗಿದ್ದು. ದಯವಿಟ್ಟು ಕ್ಷಮಿಸ್ಬಿಡಿ ಕಣಪ್ಪ. ಅಪ್ಪ, ನನಗೆ ಜೀವನ ಏನಂತ ಗೊತ್ತಾಗೈತೆ ಕಣಪ್ಪ, ಕಷ್ಟ ಏನಂತ ಗೊತ್ತಾಗೈತೆ ಕಣಪ್ಪ. ಇನ್ಮೇಲಿಂದ ಈ ರೀತಿ ಎಲ್ಲ ಮಾಡಲ್ಲ ಕಣಪ್ಪ. ನಾನು ನಿಮ್ಮ ಕೈ ಮುಗಿದು ಕೇಳ್ಕೊಂಡಿದ್ದೀನಿ ಕಣಪ್ಪ. ನನಗೆ ಜೀವನ ಅಂತ ಭಾಳ ಗೊತ್ತಾಗ್ಬಿಟ್ಟೈತೆ. ನನ್ನ ಕೈಲಿ ಆಗ್ತಿಲ್ಲ ಕಣಪ್ಪ. ನನಗೆ ಅಲ್ಲಿ ಊರಲ್ಲಿ ಇರೋದಕ್ಕೆ ಆಗ್ತಿಲ್ಲ ಕಣಪ್ಪ. ಎಲ್ಲರೂ ಭಾಳ ಅವಮಾನ ಮಾಡ್ತಿದ್ದಾರೆ ಕಣಪ್ಪ. ಆಡ್ಕೊಳ್ತಾರೆ, ಎಲ್ಲಿಂದ ಎಲ್ಲೋದ್ರೂ ಕೂಡ ಇವ್ನು ನಿಂಗಣ್ಣ ಕೈಲಿ ಏನೂ ಆಗಲ್ಲ ಅಂತ ಆಡ್ಕೊಳ್ತಿದ್ದಾರೆ ಕಣಪ್ಪ. ನನಗೆ ಇರೋದಕ್ಕೆ ಆಗ್ತಿಲ್ಲ ಕಣಪ್ಪ. ಭಾಳ ಹಿಂಸೆ ಆಗ್ತಿದೆ ಅಲ್ಲೆಲ್ಲದೂ. ಆಗುತ್ತೆ ಕಣಪ್ಪ, ಹಿಂಸೆ ಆಗುತ್ತೆ. ಇವೆಲ್ಲದೂ ಮುಂಚೆ ನೀನೆಲ್ಲ ಕದ್ದು ಮಾರ್ಕೊಂಡಲ್ಲ ತೋಟ ಇವೆಲ್ಲನೂ ಮಾರ್ತಿದ್ದೆ ನೋಡು, ಕಳ್ತನ ಮಾಡ್ತಿದ್ದೆ ನೋಡು, ಆಯ್ತಾ? ತಂದೆ ತಾಯಿಗಳಿಗೆ ಮೋಸ ಮಾಡ್ಬೇಕಾದ್ರೆ, ಅಕ್ಕ ಬಾವಂಗೆ ಎಲ್ಲ ಮೋಸ ಮಾಡ್ತಿರ್ಬೇಕಾದ್ರೆ ನಿನ್ಗೆ ಅರ್ಥ ಆಗ್ಬೇಕಿತ್ತು. ಇವೆಲ್ಲದನ್ನು ಪ್ರತಿಯೊಂದನ್ನು ಒಂದೊಂದಾಗಿ ಕೂಡ ಎಳೆಯಾಗಿ ಕಷ್ಟ ಸುಖ ನಿನ್ಗೆ ಅವತ್ತು ಅರ್ಥ ಆಗ್ಬೇಕಿತ್ತು. ಇವತ್ತು ನೀನು ಪಶ್ಚಾತ್ತಾಪ ಪಟ್ರೆ ಏನು ಮಾಡಕ್ ಆಗಲ್ಲ ಕಣಪ್ಪ ನಾವು. ಅಲ್ಲ ಕಣಪ್ಪ, ಒಂದು ಮಾತು ಹೇಳ ನಾನು ನಿನ್ಗೆ. ನಿಮ್ಮೂರಲ್ಲಿ ನಿನ್ ಜೊತೆ ಇದ್ನಲ್ಲ, ಅವ್ನು ಕೆಲಸ ಮಾಡ್ಕೊಂಡು ಪಾಪ ಲೆಕ್ಕಾಚಾರಿ. ಅವನು ನಿಮ್ಮ ಅಕ್ಕಂಗೂ ಬಾವಂಗೂ ಒಂದ್ ಮಾಡೋದಕ್ಕೆ ಎಷ್ಟೊಂದು ಪ್ರಯತ್ನ ಪಡ್ತಿದ್ದಾನೆ ಗೊತ್ತೇನೋ. ಕಡೆಗೂ ಒಂದ್ ಮಾಡದ ಒಂದು ಬಿಡು ಪಾಪ, ಅವನ ಬಗ್ಗೆ ನಾನು ಮಾತಾಡಂಗಿಲ್ಲ. ಎಷ್ಟು ತ್ಯಾಗ ಮಾಡಿದಾನೆ ಅವ್ರಿಗೋಸ್ಕರ, ಅವ್ರ ಸಂಸಾರ ಒಳ್ಳೇದಾಗ್ಲಿ ಅವ್ರಿಗೆಲ್ಲರಿಗೂ ಅಂತ. ನೀನ್ ನೋಡಿದ್ರೆ ಸ್ವಂತ ತಮ್ಮ ಆಗ್ಬಿಟ್ಟು ನಿಮ್ಮ ಅಕ್ಕನ ಜೀವನನೇನೆ, ನಿಮ್ಮ ಅಕ್ಕನ ಕುಟುಂಬನೇನೆ ಹೊಡೆದಾಗ್ಬಿಟ್ಟಿದ್ದಲ್ಲೋ ಸುಳ್ಳು ಹೇಳಿ. ನಿನಗೆ ಒಳ್ಳೇದಾಗುತ್ತಾ? ನಿನಗೆ ಭಗವಂತ ಒಳ್ಳೇದ್ ಮಾಡ್ತಾನೇನೋ ನಿನ್ಗೆ? ನಿನ್ಗೆ ನಾಚಿಕೆ ಆಗಲ್ವಾ ಇಂಥ ಕೆಟ್ಟ ಕೆಲಸ ಎಲ್ಲ ಮಾಡ್ತೀಯಲ್ಲ? ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗ್ತೈತೆ. ನಾನು ದೊಡ್ಡ ಮಗ ಇದ್ದಾನೆ ನೋಡು, ಹಿರಿ ಮಗ ಎಷ್ಟು ಕಷ್ಟಪಡ್ತಿದ್ದಾನೆ. ಎಲ್ಲದನ್ನು ಕೂಡ ಎಷ್ಟು ಕಷ್ಟಪಟ್ಬಿಟ್ಟು ಉಳಿಸ್ಕೊಂಡು ಹೋಗ್ತಿದ್ದಾನೆ. ನಾನು ಕಷ್ಟಪಟ್ಟು ಮಾಡಿರೋದನ್ನೆಲ್ಲನು, ಆಸ್ತಿ ಆಗ್ಲಿ, ಮನೆ ಆಗ್ಲಿ, ಗೌರವ ಆಗ್ಲಿ, ಬೆಲೆ ಆಗ್ಲಿ, ಪ್ರತಿಯೊಂದನ್ನು ಕೂಡ ನನ್ನ ಹಿರಿ ಮಗ ಉಳಿಸ್ಕೊಂಡು ಹೋಗ್ತಿದ್ದಾನೆ. ಅವನದು 1% ಕೂಡ, ಒಂದು ಭಾಗನೂ ಕೂಡ ನಿನ್ ಕೈಲಿ ಯೋಗ್ಯತೆ ಇಲ್ಲ ಮಾಡ್ಕೊಂಡು ಹೋಗೋದಕ್ಕೆ. ದೊಡ್ಡದಾಗಿ ಬೇರೆ ಬಂದಿದ್ದಾನೆ ಇಲ್ಲಿ ಬೇರೆ.